ಚೆರಿ ಲರ್ನ್. ಹಲೋ ಚೆರಿ ಲರ್ನರ್ಸ್, ನೀವು ಎಂದಾದರೂ ನಾವೇಕೆ ಆಡುತ್ತೇವೆ ಎಂದು ಅಚ್ಚರಿಗೊಂಡಿದ್ದೀರಾ? ನೀರುಳ್ಳಿಯನ್ನು ಕತ್ತರಿಸುವಾಗ ಅಥವಾ ಬೇಸರದ ಸಿನಿಮಾ ನೋಡುವಾಗ, ಅಷ್ಟೇ ಏಕೆ ಕಣ್ಣನ್ನು ಮುಚ್ಚುವಾಗಲೂ ನಮ್ಮ ಕಣ್ಣುಗಳು ನಿರಂತರವಾಗಿ ಕಣ್ಣೀರನ್ನು ಉತ್ಪತ್ತಿ ಮಾಡುತ್ತಲೇ ಇರುತ್ತದೆ. ಆದರೆ ಎಲ್ಲ ಕಣ್ಣೀರುಗಳು ಒಂದೇ ರೀತಿಯದ್ದಲ್ಲ ಎನ್ನುವುದು ನಿಮಗೆ ತಿಳಿದಿದೆಯೇ? ಹಾಗಾದರೆ ಕಣ್ಣೀರಿನ ಬಗ್ಗೆ ಕೆಲವು ವಿಷಯಗಳನ್ನು ನಾವು ತಿಳಿದುಕೊಳ್ಳೋಣ. ಕಣ್ಣೀರುಗಳು ಕೇವಲ ಭಾವನೆಗಳಿಗೆ ಸೀಮಿತವಾಗಿಲ್ಲ, ಬದಲಾಗಿ ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಅವಶ್ಯಕವಾಗಿದೆ. ಇಲ್ಲವಾದಲ್ಲಿ ಕಣ್ಣುಗಳು ಒಣಗಿ ಕಿರಿಕಿರಿ ಹಾಗೂ ಸೋಂಕು ಉಂಟಾಗುತ್ತದೆ. ನಮ್ಮ ದೇಹವು ವಿಧವಾದ ಕಣ್ಣೀರನ್ನು ಉತ್ಪಾದಿಸುತ್ತದೆ ಹಾಗೂ ಪ್ರತಿಯೊಂದು ಅದರದ್ದೇ ಆದ ಉದ್ದೇಶವನ್ನು ಹೊಂದಿದೆ. ಮೊದಲನೆಯದಾಗಿ ತಳದ ಕಣ್ಣೀರು. ಈ ಕಣ್ಣೀರು ನಮ್ಮ ವೈಯಕ್ತಿಕ ಕಾವಲುಗಾರರ ಹಾಗೆ ಪೂರ್ತಿ ದಿನ ಕವಚದ ರೀತಿಯಲ್ಲಿದ್ದು ನಮ್ಮ ಕಣ್ಣನ್ನು ತೇವವಾಗಿಟ್ಟು ಧೂಳು ಹಾಗೂ ಬ್ಯಾಕ್ಟೀರಿಯಾಗಳಿಂದ ಕಣ್ಣನ್ನು ರಕ್ಷಿಸುತ್ತದೆ. ಎರಡನೆಯದು ಪ್ರತಿಫಲಿತ ಕಣ್ಣೀರು. ಈ ಕಣ್ಣೀರು ನಮ್ಮ ದೇಹದ ತುರ್ತು ಪ್ರತಿಕ್ರಿಯೆ ತಂಡದ ಹಾಗೆ. ಹೊಗೆಯಲ್ಲಿ ಮುಖವನ್ನು ಒಡ್ಡಿದಾಗ ಅಥವಾ ನೀರುಳ್ಳಿಯನ್ನು ಕತ್ತರಿಸುವಾಗ ನಮ್ಮ ಕಣ್ಣಲ್ಲಿ ತನ್ನಷ್ಟಕ್ಕೆ ನೀರು ಬರುವುದನ್ನು ಗಮನಿಸಿರುತ್ತೇವಲ್ಲವೇ? ಇದಕ್ಕೆ ಕಾರಣ ಪ್ರತಿಫಲಿತ ಕಣ್ಣೀರು. ಕಣ್ಣೊಳಗೆ ಬಂದ ಉದ್ರೇಕಕಾರಿ ಅಂಶವನ್ನು ಹೊರಗೆ ಹಾಕುವ ಕೆಲಸವನ್ನು ಪ್ರತಿಫಲಿತ ಕಣ್ಣೀರು ಮಾಡುತ್ತದೆ. ಮೂರನೆಯದು ಭಾವನಾತ್ಮಕ ಕಣ್ಣೀರು. ಈ ಕಣ್ಣೀರು ನಾವು ಬೇಸರದಲ್ಲಿದ್ದಾಗ, ಖುಷಿಯಲ್ಲಿದ್ದಾಗ ಅಥವಾ ಒತ್ತಡದಲ್ಲಿದ್ದಾಗ ಬರುತ್ತದೆ. ಆದರೆ ಈ ಕಣ್ಣೀರಿನಲ್ಲಿ ಬೇರೆ ತೆರನಾದ ರಾಸಾಯನಿಕ ಸಂಯೋಜನೆ ಇದೆ. ಈ ಭಾವನಾತ್ಮಕ ಕಣ್ಣೀರಿನಲ್ಲಿ ಒತ್ತಡದ ಹಾರ್ಮೋನ್ ಕಾರ್ಟಿಸೋಲ್ ಇರುವುದನ್ನು ವಿಜ್ಞಾನಿಗಳು ಗಮನಿಸಿದ್ದಾರೆ. ಈ ಹಾರ್ಮೋನ್ ದೇಹದ ಹಾಗೂ ಮನಸ್ಸಿನ ಒತ್ತಡವನ್ನು ಬಿಡುಗಡೆಗೊಳಿಸುತ್ತದೆ. ನಾವು ಹೇಗೆ ಕಣ್ಣೀರನ್ನು ಉತ್ಪಾದಿಸುತ್ತೇವೆ? ಈ ಎಲ್ಲ ಕಣ್ಣೀರುಗಳು ಕಣ್ಣಿನ ಮೇಲೆ ಇರುವ ಲ್ಯಾಕ್ರಿಮಲ್ ಗ್ರಂಥಿಯಿಂದ ಉತ್ಪಾದನೆಗೊಳ್ಳುತ್ತದೆ. ಈ ಗ್ರಂಥಿಯು ದ್ರವವೊಂದನ್ನು ಉತ್ಪಾದಿಸುತ್ತದೆ. ಈ ದ್ರವವು ನಾವು ಕಣ್ಣು ಮುಚ್ಚುವಾಗ ಕಣ್ಣಿನೊಳಗೆ ಹರಡುತ್ತದೆ. ದ್ರವವು ಹೆಚ್ಚಾಗಿ ಉತ್ಪಾದನೆಗೊಂಡಿದ್ದರೆ ಆ ಹೆಚ್ಚಿನ ದ್ರವವು ಕಣ್ಣುಗಳ ತುದಿಯಿಂದ ಕೆಳಗೆ ಹರಿದು ಹೋಗುತ್ತದೆ. ನಾವು ಏಕೆ ಭಾವನೆಗೆ ಒಳಗಾಗಿ ಅಳುತ್ತೇವೆ? ಭಾವನೆಗಳಿಗೆ ಒಳಗಾಗಿ ಅಳುವುದು ಮಾನವನಿಗೆ ಒಂದು ವರದಂತೆ. ತನ್ನ ಮನಸ್ಸಿನ ನೋವನ್ನು ಅಥವಾ ಬಂಧವನ್ನು ಹತ್ತಿರದವರಿಗೆ ಹಂಚಿದಾಗ ಆಕ್ಸಿಟೋಸಿನ್ ಎಂಬ ರಾಸಾಯನಿಕವು ಬಿಡುಗಡೆಯಾಗಿ ನಮ್ಮ ಮನಸ್ಸಿಗೆ ಉತ್ತಮವಾದ ಭಾವನೆಯನ್ನು, ಸಮಾಧಾನವನ್ನು ನೀಡುತ್ತದೆ. ಇನ್ನು ಮುಂದೆ ನೀವು ಅಳುವಾಗ ಬೇಸರಿಸಬೇಡಿ. ನಿಮ್ಮ ದೇಹವು ಯಾವುದೋ ಒಂದು ಕೆಲಸದಲ್ಲಿದೆ. ನಿಮ್ಮ ಮನಸ್ಸಿನ ಒತ್ತಡವನ್ನು ನಿವಾರಿಸಿ ನಿಮಗೆ ಹಿತವಾದ ಭಾವನೆಯನ್ನು ತರುತ್ತದೆ. ಜೊತೆಗೆ ಕಣ್ಣನ್ನು ಸ್ವಚ್ಛ, ಶುದ್ಧಗೊಳಿಸುತ್ತದೆ ಎಂದು ನೆನಪಿಟ್ಟುಕೊಳ್ಳಿ. ಈ ವಿಡಿಯೋವನ್ನು ಇತರರಿಗೂ ಕಳುಹಿಸಿ, ಅವರಿಗೂ ಈ ಅದ್ಭುತ ಮಾಹಿತಿಯನ್ನು ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಮ್ಮೆ ಹೊಸ ವಿಷಯದೊಂದಿಗೆ ಸಿಗೋಣ.